ಆನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವಿ ಕುಂಡಲಿ ಪಾರ್ವತೆ ಪತೇಶ್ವರ रमा राजाधिराज सद्गुरुनाथ महाराज की जय। रघुपति राघव राजा राम पतित पावन सीताराम। पतित पावन सीताराम, पतित पावन सीताराम। रघुपति राघव राजा राम पतित पावन सीताराम। सुंदर माधव मेघ श्याम, जानकी जीवन राम राम। रघुपति राघव राजा राम पतित पावन सीताराम। ईश्वर अल्लाह तेरे नाम, सबको सन्मति दे भगवान। रघुपति राघव राजा राम पतित पावन सीताराम। राजाधिराज सद्गुरुनाथ महाराज की जय। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ತೀಕ ಮಾಸದ ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿಷ್ಟಾಷ್ಟಾಂಗ. ಸಮರ್ಥರು ನಮ್ಮೆಲ್ಲರನ್ನೂ ಉದ್ಧಾರ ಮಾಡಲಿಕ್ಕಾಗಿ ಈ ಭೂಮಿಯ ಮೇಲೆ ಅವತಾರ ತೊಟ್ಟುಕೊಂಡು ಬಂದು ನಮ್ಮಂಥ ಪಾಮರರನ್ನು ಅಪ್ಪಗೊಂಡು ತಾವು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ತಮ್ಮ ಸರ್ವಸ್ವವನ್ನೇ ಅರ್ಪಣಾ ಮಾಡಿ ತಮ್ಮ ಸದ್ಗುರುವಿಗೆ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಸ್ವರೂಪ ಸಾಕ್ಷಾತ್ಕಾರದ ಸಾಧನವಾದಂತಹ ಅಮೂಲ್ಯ ನಾಮವನ್ನು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು, ನೀವು ನಾನು ಅನುಭವಿಸಿದ ಆನಂದವನ್ನೇ ನೀವೆಲ್ಲರೂ ಅನುಭವಿಸಿ ಎನ್ನುವಂಥ ಬಲವಾದ ಒಂದು ಆಸೆಯನ್ನು ಇಟ್ಟುಕೊಂಡು ನಮಗೆಲ್ಲರನ್ನೂ ಅವರು ಅನುಗ್ರಹ ಮಾಡಿದರು. ಸಗುಣದೊಳಗೂ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ನಮ್ಮನ್ನು ಈ ಮಾರ್ಗದೊಳಗೆ ನಡೆಸಲಿಕ್ಕೆ ಪ್ರಯತ್ನ ಮಾಡಿದರು. ನಿರ್ಗುಣದೊಳಗೂ ಕೂಡ ನಮ್ಮನ್ನು ಆ ಪಥದಿಂದ ಅಗಲಾರ್ದಂಗೆ ಇಂಥ ಒಂದು ವ್ಯವಸ್ಥೆಯನ್ನು ಹಾಕಿಕೊಟ್ರು. ಏನು, ಯಾವುದಾದರೂ ಒಂದು ನಿಮಿತ್ತವನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ್ರಪ್ಪ, ನೀವೆಲ್ಲರೂ ಜ್ಞಾನಿಗಳ ಹೇಳಿದಂಥ ಉಪದೇಶಗಳನ್ನು ತಿಳ್ಕೋರಿ,
ಅದನ್ನು ಚಿಂತನೆ ಮಾಡಿರಿ, ಅದನ್ನು ಮನನ ಮಾಡಿರಿ. ನಿಜವಾದ ಸತ್ಯ ಯಾವುದು ಅನ್ನುವಂಥದ್ದು ನೀವು ಅನುಭವಕ್ಕೆ ತಗೊಳ್ರಿ. ಇಷ್ಟೆಲ್ಲ ಉದ್ದೇಶ ಇಟ್ಕೊಂಡು ಈ ಸತ್ಸಂಗಗಳನ್ನು ಸಪ್ತಾಹಗಳನ್ನು ನಿಮಗೆ ಸಮರ್ಥರು ಹಾಕಿಕೊಟ್ಟಾರೆ. ಇಷ್ಟು ಪೂರ್ವ ವಿಚಾರಗಳನ್ನು ಪ್ರತಿಯೊಬ್ಬ ನಾಮಧಾರಿಕರು ತಿಳ್ಕೊಳ್ಳಿಕ್ಕೇ ಬೇಕು. ನಾವೆಲ್ಲರೂ ಯಾಕೆ ಕೂಡ್ಲಿಕ್ಕತ್ತೇವು, ನಾವೆಲ್ಲರೂ ಈ ಸತ್ಸಂಗಗಳನ್ನು ಯಾಕೆ ಮಾಡ್ಲಿಕ್ಕತ್ತೇವು, ಸಪ್ತಾಹಗಳಿಗೆ ಯಾಕೆ ಹೋಗ್ಲಿಕ್ಕತ್ತೇವು, ಇದರ ಮೂಲ ಉದ್ದೇಶ ಏನು ಅಂಥ ಒಂದು ಉಪದೇಶದ ವಿಚಾರಗಳನ್ನು ನೀವುಗಳೆಲ್ಲ ಇವತ್ತಿನ ದಿವಸ ಚಿಂತನೆ ಮಾಡಬೇಕಾಗಿದೆ. ಇವತ್ತಿನ ಸಮಾಸ ದಶಕ 11, ಸಮಾಸ 9, ಉಪದೇಶ ಲಕ್ಷಣ ನಿರೂಪಣ ನಾಮ. ಉಪದೇಶ ಅಂದರೆ ಏನು? ಮಾರ್ಗದರ್ಶನ. ಪಥಿಕನಿಗೆ ಹೋಗುವಂತಹ ಆಧ್ಯಾತ್ಮದ ಪಥದಲ್ಲಿ ನಡೆಯುವವನಿಗೆ ಮಾರ್ಗದರ್ಶನ, ಇದೇ ಉಪದೇಶ. ಈ ಉಪದೇಶ ಸಮಾಸ ಈಗ ಹಿಂದೊಂದು ಬಂದು ಹೋಗ್ಯದ. ದಾಸಬೋಧದಲ್ಲಿ 5ನೇ ದಶಕದೊಳಗೆ 4ನೇ ಸಮಾಸನೂ ಉಪದೇಶ ನಿರೂಪಣನೇ ಅದ. ಅಲ್ಲೊಂದು ಉಪದೇಶದ ಲಕ್ಷಣ ಸಮಾಸ ಇಟ್ಕೊಂಡ್ರು, 11ನೇ ದಶಕದೊಳಗೂ ಒಂದು ಉಪದೇಶ ಸಮಾಸವನ್ನು ಇಟ್ಕೊಂಡ್ರು. ಯಾಕೆ ಅಂತಂದ್ರೆ ಅವು ಎರಡರಲ್ಲಿ ಅಂತರವನ್ನು ನಾವು ವಿಚಾರ ಮಾಡಲಿಕ್ಕಾಗಿ 5ನೇ ದಶಕದೊಳಗಿರುವಂಥ ಉಪದೇಶದ ಒಂದು ನಿರೂಪಣ ಏನದಲ್ಲ, ಸಾಮಾನ್ಯವಾಗಿ ಸದ್ಗುರುಗಳನ್ನು ಮಾಡಿಕೊಂಡ ಮೇಲೆ ಸದ್ಗುರುಗಳು ಶಿಷ್ಯನಿಗೆ ಸಾಧನದ ಮಾರ್ಗಗಳನ್ನು ಹೇಳ್ಕೊತ ಹೋಗ್ತಾರೆ. ಲಕ್ಷ್ಯ ಕೊಟ್ರಿ. ಅವಾಗ ಏನು ಹೇಳಿದ್ರು ನಮ್ಮ ಮಹಾರಾಜರು ನಮಗೆಲ್ಲರಿಗೂ ಉಪದೇಶ ಕೊಡುವ ಹೊತ್ನ್ಯಾಗ, ನೀವು ನಾಮಸ್ಮರಣೆ ಮಾಡ್ಕೊತ ಹೋಗ್ರಿಪ್ಪ. ಮುಂಜಾನೆ ಸಂಜೆನ್ಯಾಗ ನೀವು ಕೆಲಸ ಮಾಡೋ ಹೊತ್ನ್ಯಾಗ ಈ ಎಲ್ಲ ಸಮಯದೊಳಗೂ ನೀವು ಈ ನಾಮಸ್ಮರಣೆಯನ್ನು ಮಾಡ್ಕೊತ ಇರ್ರಿ. ನಂತರ ಸಾಂಪ್ರದಾಯದ ಪದ್ಧತಿ ಇರುವಂಥ 4 ಹೊತ್ತಿನ ಭಜನೆ ಮಾಡಿರಿ, ನಿತ್ಯ ದಾಸಬೋಧ ಓದ್ರಿ. ಹಿಂಗೆ ನಮ್ಮ ಮಹಾರಾಜರು ನಮಗೆ ಹೇಳಿದರು, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತಾರಪ್ಪ ಅಂಥೇಳಿ ಮತ್ತು ನಮಗೊಂದು ಭರೋಸಾ ಕೊಟ್ಟರು. ಏನಪ್ಪ ಅಂದ್ರೆ, ನೀವು ಈ ರೀತಿ ನಡೆದದ್ದೇ ಆದ್ರೆ ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ ಅಂಥೇಳಿ ಹೇಳಿದರು. ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ನಡಲಿಕ್ಕತ್ತೀವಿ. ಇನ್ನೂ ಕೆಲವೊಬ್ಬರು ಗುರುಗಳು ಏನೇನು ಹೇಳ್ತಾರೆ, ಕೆಲವೊಬ್ಬರು ತೀರ್ಥಯಾತ್ರೆಗಳನ್ನು ಮಾಡಿರಿ, ಇನ್ನು ಕೆಲವೊಬ್ಬರು ಉಪವಾಸ ವ್ರತಗಳನ್ನು ಮಾಡ್ರಿ ಅಂತ ಹೇಳ್ತಾರೆ. ನಾನಾ ರೀತಿಯ ಉಪದೇಶಗಳನ್ನು ಸಾಕಷ್ಟು ಮಂದಿ ಗುರುಗಳು ತಮ್ಮದೇ ಆದಂಥ ಸಾಂಪ್ರದಾಯದ ನಿಯಮದ ಪ್ರಕಾರ ಹೇಳ್ತಾರೆ. ಇದು ಸಾಮಾನ್ಯ ಉಪದೇಶ. ಸಾಮಾನ್ಯ ಉಪದೇಶ ಅಂದರೆ ಏನು? ಸಂಸಾರದ ಮೇಲೆ ಮೋಹ ಇಡಬೇಡ್ರಿ, ಇದನ್ನಲ್ಲೇ ಇಡಬೇಕಾಗಿತ್ತು. ಇದು ಜಗ್ಗತ್ತದ ಆ ಕಡೆ ಮೋತಿ ಮಾಡಿ, ಅಲ್ಲಿ ಆ ಕಡೆ ಮೋತಿ ಮಾಡಿ, ಆ ಕಡೆ ಮೋತಿ ಮಾಡಿ ಇಟ್ಬಿಡ. ಆ ಕಡೆ ಹಾಂ, ಅಷ್ಟಿರ್ಲಿ, ಏನಾಗೋದು ಕರೆಕ್ಟ್ ಅದ. ಸಂಸಾರದ ಮೇಲೆ ಮೋಹ ಮಾಡಬೇಡ್ರಪ್ಪ. ಕಣ್ಣಿಗೆ ಕಾಣುವಂಥ ವಸ್ತುಗಳಲ್ಲೂ ಯಾವುವು ಶಾಶ್ವತ ಅಲ್ಲ. ನಿಮ್ಮ ಸಮಯವನ್ನು ಸಾರ್ಥಕತೆ ಮಾಡಿಕೊಡ್ರಿ. ನಿಮಗೆ ಏನಪ್ಪ ಅಂದ್ರೆ ಈ ಭಗವಂತನ ಮಾರ್ಗದೊಳಗೆ ನಿಶ್ಚಿತವಾಗಿಯೂ ನಿಮಗೆ ಸಮಾಧಾನ ಪ್ರಾಪ್ತ ಆಗ್ತದೆ ಅಂತ ಹೇಳುವಂಥ ಉಪದೇಶಗಳು ದಶಕ 5 ಸಮಾಸ 4 ಉಪದೇಶಗಳು. ಖರೆ ಇವತ್ತಿನ ಒಂದು ದಶಕದೊಳಗೆ ಹೇಳುವಂಥ ಉಪದೇಶ ನಿರೂಪಣ ಏನದಲ್ಲ, ಬಹಳಷ್ಟು ಸೂಕ್ಷ್ಮ ವಿಚಾರವನ್ನು ಒಳಗೊಂಡದ್ದು. ದೇಹಪುರ ಮದೇ ಈಶ ಮನೋನ ತಯಾ ನಾವ ಪುರುಷ ಜಗಾಮದೇ ಜಗದೀಶ ತೈಸಾ ಓಳಕಾವ ಅಂತಾರೆ. ಒಂದು ಓವಿಯೊಳಗೆ ಏನು ಹೇಳ್ತಾರೆ, ದೇಹಪುರ ಮದೇ ಈಶ ತಯಾ ನಾವ
ಮನೋಣ ತಯಾಸಿ ತಯಾನಾವ ಪುರುಷ. ಆ ಭಗವಂತನನ್ನು ನಾವು ಯಾವ ಒಂದು ಮೆಟ್ಟಲದಾಗ ನೋಡ್ಕೋತ ಹೋಗಬೇಕು ಅನ್ನುವಂಥ ವಿಚಾರಗಳ ಉಪದೇಶಗಳನ್ನು ಇವತ್ತು ಹೇಳ್ತಾರೆ. ಮೊದಲ ನಿಮ್ಮ ಅಂತರಂಗದಲ್ಲಿರುವಂಥ ಅಂತರಾತ್ಮನನ್ನು ನೀವು ಅರಿತುಕೊಳ್ಳ್ರಿ ಅಂತಾರೆ. ಅಂತರಂಗದೊಳಗೆ ಪ್ರತಿಯೊಬ್ಬರಲ್ಲಿ ಇರುವಂಥ ಒಂದು ಪರಮಾತ್ಮನ ಒಂದು ಅಂಶ ಏನದಲ್ಲ, ಆ ಅಂಶವನ್ನು ನೀವು ಗುರ್ತು ಹಿಡ್ಕೊಳ್ರಿ ಅಂತಾರೆ. ಅದನ್ನು ನೀವು ಗುರ್ತು ಹಿಡ್ಕೊಂಡ್ರಿ ಅಂದ್ರೆ ನೀವು ಪುರುಷತ್ವವನ್ನು ಸಾಧಿಸಿದಂಗೆ. ಪ್ರತಿಯೊಬ್ಬರಲ್ಲಿಯೂ ಅದ. ಈಗ ಮೊದಲು ನಿಮ್ಮಲ್ಲಿ ಅಂತಲ್ಲಿ ಇದ್ದರೆ ನೀವು ನೋಡ್ಕೊಳ್ರಿ ಅಂತಾರೆ. ಮತ್ತು ಮಾಡುವಂಥ ಕರ್ಮ ಹೆಂಗಿರಬೇಕು, ಅದು ಯೋಗ ಆಗಿರಬೇಕು ಅನ್ನುವಂಥದ್ದು ಮೊದಲಿಗೆ ಶುರು ಮಾಡ್ತಾರೆ. ನಾವು ಮಾಡುವಂಥ ಕರ್ಮ ಉಪಾಸನೆಗಳು ಹೆಂಗಿರಬೇಕಪ್ಪ ಅಂದ್ರೆ ಯೋಗವಾಗಿರ್ಬೇಕದು. ನಾವು ಆಧ್ಯಾತ್ಮಿಕ ಸಾಧನ ಕರ್ಮಗಳೇ ಆಗಿರಲಿ ಅಥವಾ ಪ್ರಾಪಂಚಿಕ ಒಂದು ಉಪಜೀವನಕ್ಕಾಗಿ ಮಾಡುವಂಥ ಕರ್ಮಗಳೇ ಆಗಲಿ, ಅವು ಹೆಂಗಿರಬೇಕಪ್ಪ ಅಂದ್ರೆ ಯೋಗವಾಗಿರಬೇಕು. ಅದರಲ್ಲಿ ನೀವು ಭಗವಂತನ ಚಿಂತನೆ ಮಾಡ್ಕೋತಾ ಆ ಕರ್ಮಗಳನ್ನು ನೀವು ಮಾಡ್ಕೋತ ಹೋಗ್ರಿ. ಇನ್ನು ಆ ಬಂದ ಕರ್ಮದ ಫಲವನ್ನು ನೀವು ಭಗವಂತನಿಗೆ ಅರ್ಪಣೆ ಮಾಡ್ರಿ. ಇದು ಕರ್ಮಯೋಗ. ನೀವು ಕರ್ಮವನ್ನು ಮಾಡ್ರಿ. ಕರ್ಮ ಮಾಡೋ ಹೊತ್ತಿನಾಗ ಏನೇ ನಿಮಗೆ ಸಂಶಯಗಳು ಸಮಸ್ಯೆಗಳು ಉದ್ಭವ ಆದವು ಅಂದ್ರೆ ಆ ಕ್ಷಣದೊಳಗೆ ನೀವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ರಿ. ಆ ಕರ್ಮ ಆ ರೀತಿ ಸಫಲ ಆದಾಗ ಅದರ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ರಿ ಅಂತಾರೆ. ಹಂಗಾರ ಆ ಭಗವಂತನಿಗೆ ಅರ್ಪಣೆ ಮಾಡೋದಂದ್ರೆ ಆ ಭಗವಂತ ಎಂಥವಿದ್ದಾನ, ಎಂಥವ ಆ ಭಗವಂತ ಅಂದ್ರೆ ಯಾರು, ಹೆಂಗಿದ್ದಾನ, ಹಂಗಾರ ಯಾರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಜಿಜ್ಞಾಸತ್ವ ಪ್ರಾಪ್ತ ಆತಂದ್ರೆ ನೀವೇನು ಮಾಡ್ತೀರಿ, ಒಬ್ಬ ಭಗವಂತನನ್ನು ಅರ್ಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ನೀವು ಭಗವಂತನ ನಾವೆಲ್ಲರೂ ಭಗವಂತನ ಪೂಜಾದಿಗಳನ್ನು ಮಾಡೋದ್ರಿಂದ ಆ ಮೂರ್ತಿಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅಂತಾರೆ ಅವರು. ಈಗ ನಾವು ಪೂಜೆ ಮಾಡ್ತೀವಿ, ಈಗ ಮಾರುತಿ ಪೂಜೆ ಮಾಡ್ತೀವಿ. ಮಾರುತಿ ಪೂರ್ತಿ ಕಲ್ಲಿನಿಂದ ಕಟ್ಟಿಸಿ ನಾವೇ ತಂದದ್ದು, ನಾವೇ ಸ್ಥಾಪನೆ ಮಾಡಿದ್ದು, ನಾವು ಅದನ್ನು ಪೂಜೆ ಮಾಡ್ಲಿಕ್ಕತ್ತೀವಿ. ಅದನ್ನು ಪೂಜೆ ಮಾಡೋದ್ರಿಂದ ನಿನ್ನಲ್ಲಿರುವಂತಹ ಒಂದು ಚೈತನ್ಯ ಸ್ವರೂಪ ಏನದಲ್ಲ ಅದು ವಿಕಸಿತ ಆಕೋತ ಹೋಗ್ತಂತಾರ ಅವರು. ನೀನು ಆ ಮಾರುತಿಯನ್ನು ನೀನು ಪೂಜೆ ಮಾಡ್ಲಿಕ್ಕತ್ತಂದ್ರೆ ಮಾಡೋ ಹೊತ್ತಿನಾಗ ನಿನ್ನಲ್ಲಿ ಅಂತರಂಗದೊಳಗೆ ವಿವೇಕ ಜಾಗೃತ ಆಗ್ತದೆ, ವಿಚಾರ ಮಾಡ್ತದೆ. ಇವನನ್ನೇ ಯಾಕೆ ಪೂಜೆ ಮಾಡಬೇಕು, ಇವು ಮಾಡಿದ ಸಾಧನೆಗಳೇನು, ಇವು ಯಾವ ರೀತಿ ಭಕ್ತಿ ಮಾರ್ಗವನ್ನು ಅವಲಂಬಿಸಿದ, ತನ್ನ ಪ್ರಭುವಿಗಾಗಿ ತನ್ನನ್ನೇ ತಾನು ಹೆಂಗೆ ಅರ್ಪಣೆ ಮಾಡಿಕೊಂಡ, ಹಿಂಗೆ ಮಾಡ್ಕೊಂಡದ್ದಕ್ಕೆ ಇವು ಚಿರಂಜೀವಿ ಪದವಿಯನ್ನೇ ಪಡೆದ. ಇವು ಮಾಡುವಂತಹ ಒಂದು ಭಕ್ತಿ ಮಾರ್ಗ, ಆ ಭಕ್ತಿ ಮಾರ್ಗದ ಒಂದು ಏನೋ ಒಂದು ವಿಶೇಷತೆ ಅದಲ್ಲ ಅದು ನಿನ್ನ ಅಂತರಂಗದೊಳಗೂ ಪ್ರಕಟ ಆಗ್ಲಿಕ್ಕತ್ತದ. ಅದಕ್ಕೆ ಅವ್ರೇನಂದ್ರು, ನಿನ್ನ ಅಂತರಂಗದೊಳಗೆ ಏನು ಪ್ರಕಟ ಆಗ್ಲಿಕ್ಕತ್ತದಲ್ಲ ಅವನು ಪರಮಾತ್ಮನೇ ಇದ್ದಾನ. ಏಕತೆಯೊಳಗೆ ಅನೇಕತೆಯನ್ನು ಕಾಣಬೇಕನ್ನುವಂಥ ಈಶ್ವರ ಆ ಪರಬ್ರಹ್ಮ ಸ್ವರೂಪ ಒಂದರಲ್ಲಿ ಅನೇಕವನ್ನು ಕಾಣಬೇಕಂತ ಕಲ್ಪನಾ ಮಾಡಿದವ, ಸಂಕಲ್ಪ ಮಾಡಿದ. ತನ್ನ ಆನಂದ ಸ್ವರೂಪವನ್ನು ಅನೇಕದಲ್ಲಿ ನಾನು ನೋಡಬೇಕು ಅನ್ನುವಂಥ ಸಂಕಲ್ಪ ಮಾಡಿದಾಗ ಸೃಷ್ಟಿ ನಿರ್ಮಾಣ ಆಯ್ತು ಅಂತಾರವ್ರು. ಇದು ಹೆಂಗೆ ಸೃಷ್ಟಿ ನಿರ್ಮಾಣ ಹೆಂಗಾತು? ಆ ಆನಂದ ಸ್ವರೂಪ ಒಂದೇ ಇದ್ದದ್ದು ಆ ಆನಂದವನ್ನು ಅನೇಕದಲ್ಲಿ ನಾನು ಅನುಭವಿಸಬೇಕಂತ ಹೇಳಿ ಸಂಕಲ್ಪ ಮಾಡಿದ್ದಕ್ಕೆ ಸೃಷ್ಟಿ ನಿರ್ಮಾಣ ಆಯ್ತು. ಅಲ್ಲಿ ಮೂಲ ಮಾಯೆ ಉದ್ಭವ ಆದ್ಲು. ಆ ಮೂಲ ಮಾಯೆಯಿಂದ ಗುಣಮಾಯೆ ನಿರ್ಮಾಣ ಆದ್ಲು. ಆ ಗುಣಮಾಯೆಯೊಳಗೆ 3 ಗುಣಗಳು ಉತ್ಪತ್ತಿ ಆದವು. ಆ 3 ಗುಣದೊಳಗೆ ತಮೋ ಗುಣದಿಂದ ಮತ್ತೆ 3 ಗುಣಗಳು ಉತ್ಪತ್ತಿಯಾಗಿ ಅಲ್ಲಿ ಏನಪ್ಪ ಅಂದ್ರೆ ಪಂಚಭೂತಗಳು ನಿರ್ಮಾಣ ಆದವು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಆ ಇದರೊಳಗಿರುವಂಥ ಆ 3 ಗುಣದೊಳಗೆ ಒಬ್ಬರು ಸೃಷ್ಟಿ ಸ್ಥಿತಿ ಲಯ 3 ಏನಪ್ಪ ಅಂದ್ರೆ ಭಾಗಗಳಾಗಿ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ 3 ದೇವತೆಗಳ ನಿರ್ಮಾಣ ಆದರು. ಇದನ್ನೆಲ್ಲ ನಾವು ಯಾಕೆ ತಿಳ್ಕೊಬೇಕು ಅಂದ್ರೆ ನಾವು ಇದರೊಳಗೆ ಇರಬೇಕಾಗ್ಯದೋ ಇದಕ್ಕಿಂತ ಮುಂದೆ ಹೋಗ್ಬೇಕಾಗ್ಯದು. ಇವತ್ತಿನ ಉಪದೇಶ ಅವ್ರು ಏನು ಹೇಳಬೇಕಾಗ್ಯದ ಅಂದ್ರೆ ನೀನು ಇದರೊಳಗೆ ಸಂಚರಿಸಬೇಕಾಗ್ಯದೋ ಇದಕ್ಕಿಂತ ಮುಂದೆ ಹೋಗ್ಬೇಕಾಗ್ಯದು. ಈಗ ಚತ್ವಾರ ದೇವ ನಿರೂಪಣೆಯೊಳಗೆ ಅವ್ರು ಏನು ಹೇಳಿದರು, ಭೂಮಂಡಲದೊಳಗೆ 4 ಪ್ರಕಾರದ ದೇವರುಗಳ ಪೂಜೆಯನ್ನು ಮಾಡ್ತಿರ್ತಾರೆ. ಏಕ ಪ್ರತಿಮಾ ದೇವ, ದುಸರ
ಅವತಾರ ಮಹಿಮಾ, ತಿಸರಾತೋ ಅಂತರಾತ್ಮ, ಚೌತಾತೋ ನಿರ್ವಿಕಾರಿ ಅಂತೇಳಿ. ಈ 4 ದೇವರುಗಳ ಈಗ ಅಂತರಾತ್ಮನ ವಿಚಾರ ಇದು ಏನಪ್ಪ, ಇದು ನಮ್ಮಲ್ಲಿರುವಂಥ, ಅದಕ್ಕೆ ಅವರು ಅಂದರು ಈ ದೇಹಪುರದೊಳಗೆ ಇರುವಂತಹ ಜಗದೀಶ್ ಏನಿದ್ದಾನಲ್ಲ ಇವನು ಜಗದೀಶನೇ ಇದ್ದಾನೆ. ಇದನ್ನು ನೀ ಅರ್ಥ ಮಾಡ್ಕೊಂಡಿ ಅಂದ್ರೆ ಪುರುಷಾರ್ಥವನ್ನು ನೀನು ಸಾಧಿಸಿದಂಗೆ. ಇದನ್ನ ಅರ್ಥ ಮಾಡ್ಕೋಬೇಕಾತಂದ್ರೆ ಅರ್ಥ ಏನದು, 4 ಅರ್ಥಗಳು ಯಾವ್ಯಾವು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 3ನ್ನು ನೀನು ಅನುಸರಿಸಿದಾಗ ನೀನು ಜೀವಾತ್ಮ, ನಾನು ಪರಮಾತ್ಮನ ಔಷಧಿ ಇದ್ದೆ ಅನ್ನುವಂಥ ನಿನಗೆ ಅನುಭವಕ್ಕೆ ಬರ್ತದೆ. ಅದಕ್ಕೆ ದೇಹಪುರಾಮದೆ ಜಗದೀಶ ಮನೋನಾಥಯ ನಾಮ ಪುರುಷ ಜಗಾಮದೆ ಜಗದೀಶ ತೈಸಾ ಓಳಕಾವ. ಈಗ ಹೆಂಗೆ ನಿನ್ನ ಶರೀರದೊಳಗೆ ಒಂದು ಅಂತರಾತ್ಮ ಇದ್ದಾನಲ್ಲ, ಇವ ಹೊರಗೂ ಇದ್ದಾನಲ್ಲ, ಆ ಹೊರಗಿದ್ದದ್ದು ಜಗತ್ತಿನ ತುಂಬ ಏನಂತ ತುಂಬಿಬಿಟ್ಟಾನಲ್ಲ, ಅವ ಶಿವಾತ್ಮ ಅಂತಾರ, ಅವಾಗ ಅಂತರಾತ್ಮ ಅಂತಾರ. ಇವು ಎಲ್ಲ ಕಡೆ ತುಂಬಿಬಿಟ್ಟಾನ. ಇದನ್ನು ತಿಳ್ಕೊ ಅಂತಾರೆ. ಇದಾದ್ಮೇಲೆ ಇದನ್ನು ತಿಳ್ಕೊ. ಆದಿ ದೇಶಿಲ ದೇಹಧಾರಿ ಅಂತ ಮತ್ತೊಂದು ಹೇಳ್ತಾರೆ. ಮೊದಲ ನೀನು ಈ ದೇಹದೊಳಗಿರುವಂಥ ಎಲ್ಲರೊಳಗೂ ಈ ಆತ್ಮ ತುಂಬ್ಯಾನಂತೇಳಿ ಪ್ರತಿಯೊಬ್ಬರಲ್ಲಿಯೂ ಆ ಸಮರ್ಥರ ಸ್ವರೂಪವನ್ನು, ಪರಬ್ರಹ್ಮ ಸ್ವರೂಪವನ್ನು ನೋಡುವುದು ಕಲಿಗೆ. ದೇಹದಾರಿ ಒಳಗೆಲ್ಲನೂ ತುಂಬಿಬಿಟ್ಟಾನ. ಆದಿ ದೇಕಿಲ ದೇಹದಾರಿ ಮೋಗ ಓಳಿಕಿಲ ಜಗದಾಂತರಿ. ಮೊದಲು ಪ್ರತಿಯೊಬ್ಬರ ದೇಹದೊಳಗೆ, ಪ್ರತಿಯೊಬ್ಬ ಜೀವಾತ್ಮ, ಪ್ರತಿಯೊಬ್ಬ ಜೀವಿಗಳಿಗೂ ಇರುವಂಥ ಆತ್ಮನನ್ನು ತಿಳ್ಕೊ. ಆಮೇಲೆ ಜಗತ್ತಿನ ಪಂಚಭೂತಗಳಲ್ಲಿ ಏನು ಜಡ ಚೇತನದಲ್ಲಿ ಎಲ್ಲರಲ್ಲಿಯೂ ತುಂಬಿದಂಥ ಅಂತರಾತ್ಮನನ್ನು ತಿಳ್ಕೊ. ತಯಾಸೀಚೆ ಉಪರಿ ಪರಬ್ರಹ್ಮ ಪಾವೇ. ಇದ್ರ ಎಲ್ಲದಕ್ಕಿಂತ ಹೊರಗಿರುವಂಥ ಪರಬ್ರಹ್ಮನನ್ನು ತಿಳ್ಕುವಂಥ ಹಾದಿನಿ ಹಿಡಿದಿಪ್ಪ ಅಂತ ಹೇಳ್ತಾರೆ. ಉಪದೇಶ ಇವತ್ತು ಸದ್ಗುರುಗಳು ಈ 11ನೇ ಇದ್ರಾಗ ಏನು ಮಾಡ್ತಾರಂದ್ರೆ, ನಾವೆಲ್ಲರೂ ಇಷ್ಟಕ್ಕೆ ಸೀಮಿತರಾಗಲಿಕ್ಕೆ ಬಂದವರಲ್ಲ, ಸಮರ್ಥರು ಇಷ್ಟಕ್ಕೆ ನೀವು ಸೀಮಿತರಾಗಿಲ್ಲ. ಅವರು ಅಂದ್ರು, ಅದಕ್ಕೆ ಅಂದ್ರೆ ಅವರು ಎಲ್ಲ ಚಂಚಡಿ ಗುಂತಲೇ ಸಕಳ. ಇದೇ ಏನಪ್ಪ ಅಂದ್ರೆ ಪ್ರತಿಮಾ ದೇವರೊಳಗೆ ಎಷ್ಟೋ ಮಂದಿ ಮುಳುಗಿಬಿಟ್ರು, ಅವತಾರಾಧಿಕರ ದೇವರುಗಳನ್ನೇ ಪೂಜಿಸುವಂತ ಎಷ್ಟೋ ಮಂದಿ ಹೋಗಿಬಿಟ್ರು. ಅದಕ್ಕೆ ಉತ್ಪತ್ತಿ ಸ್ಥಿತಿ ಸಂಹಾರ ಜಾಣ ತ್ಯಾಹೂನ ವೇಗಳ ನಿರಂಜನ ಅಂತಾರವ್ರು. ಈ ಬ್ರಹ್ಮಾಂಡದೊಳಗಿರುವಂಥ ಎಷ್ಟು ದೇವರುಗಳು ಉತ್ಪತ್ತಿಯನ್ನು ನಾವು ಮಾಡೇವಲ್ಲ, ಈ ದೇವರುಗಳ ಸ್ವಭಾವ ಇಲ್ಲಿದೆ ಅದ, ಇಲ್ಲಿನೇ ಉತ್ಪತ್ತಿ ಆಗ್ಯಾರ, ಇಲ್ಲಿ ಸ್ವಭಾವದ ಪ್ರಕಾರ ಆ ದೇವರುಗಳಿದ್ದಾರೆ. ಹಿಂಗಾಗಿ ನೋಡ್ರಿ, ಒಬ್ಬರು ದೇವ್ರಿಗೆ ಒಂದು ಸೇರ್ತದೆ, ಒಬ್ಬರು ದೇವ್ರಿಗೆ ಒಂದು ಸೇರುವುದಿಲ್ಲ. ಯಾಕಂದ್ರೆ ಇಲ್ಲಿ ಸ್ವಭಾವನೆ ಹೊಂತಾರ. ಒಬ್ಬರಿಗೆ ಇಡ್ಲಿ ಸೇರ್ತಿದ್ರೆ ಒಂದು ದೇವರಿಗೆ, ಇನ್ನೊಬ್ಬ ಬರೀ ಹೋಳಿಗೆ ಸೇರ್ತದೆ, ಮತ್ತೊಬ್ಬರಿಗೆ ಮೊಸರು ವಡ ಸೇರ್ತದೆ, ಇನ್ನೊಬ್ಬರಿಗೆ ಬರೀ ಭಂಡಾರ ಬೇಕಂತದ. ಹೌದಲ್ಲ? ಈಗ ನಾವು ನಾನಾ ದೇವರುಗಳು ನೋಡಿದಂದ್ರೆ, ಯಾಕಂದ್ರೆ ಸೃಷ್ಟಿಯೊಳಗೆ ಉತ್ಪತ್ತಿ ಆದಂಥ ದೇವರು ಇವರು ಮುಖ್ಯ ಪರಮಾತ್ಮ ಅಲ್ಲ ಅಂತಾರ. ಈ ದೇವ ಮುಖ್ಯ ಪರಮಾತ್ಮ ಅಲ್ಲ. ಉತ್ಪತ್ತಿ ಸ್ಥಿತಿ ಸಂಹಾರ ಜಾಣ ತ್ಯಾಹೂನ ವೇಗಳ ನಿರಂಜನ ಅಂತ. ಆ ನಿರಂಜನ ವಸ್ತು ಇವುಗಳೆಲ್ಲರಿಂದಲೂ ಅತೀತದ. ನಾಳೆ ಈ ಹುಟ್ಟಿದಂಥ ಸೃಷ್ಟಿ ಪೂರ್ಣ ಲಯ ಆದಾಗ, ಬ್ರಹ್ಮ ಪ್ರಳಯ ಆದ್ಮೇಲೂ ಸಹಿತ ಉಳಿಯುವಂಥ ವಸ್ತು ಏನದಲ್ಲ, ಅದು ನಿರಂಜನ ವಸ್ತು ಅದ. ಅದು ಸಮರ್ಥರ ನಿರ್ವಿಕಾರ ಒಂದು ಸ್ವರೂಪದ. ಆ ಸ್ವರೂಪವನ್ನು ನಾವು ನೀವುಗಳೆಲ್ಲ ತಿಳ್ಕೋಬೇಕಾಗ್ಯದ ಅಂಥೇಳಿ ಈ ಒಂದು 11ನೇ ದಶಕದೊಳಗೆ ಉಪದೇಶ ಮಾಡ್ತಾರೆ. ಈಗ ನಾವೇನಂತೇವೆ, ಉಪದೇಶದ ಅರ್ಥ ಅಂದ್ರೆ ಇಷ್ಟೇ ನಮಗೆ ಕಲ್ಪನಾಗೆ ಬರ್ತದೆ. ನೀವು ಉಪದೇಶ ತಗೊಂಡು ಏನಂತ ಕೇಳ್ತೇವೆ. ಉಪದೇಶ ತಗೊಂಡಿ ಅಂದ್ರೆ ಏನು? ನಾಮಸ್ಮರಣೆಯನ್ನು ನೀನು ತಗೊಂಡಿ ಏನೋ ಅಂತ ಕೇಳೋದಕ್ಕೆ ಉಪದೇಶ ತಗೊಂಡಿ ಏನೋ ಅಂತ. ನಿಜವಾಗಿಯೂ ನಾಮಸ್ಮರಣೆಯನ್ನು ತಗೊಂಡ ಮೇಲೆ ಆ ಚಿಂತನದಾಗ ಸದ್ಗುರುಗಳನ್ನು ನಾವು ಇದು ಮಾಡ್ಬೇಕೇನಪ್ಪ ಅಂದ್ರೆ, ಅವರಿಂದ ಇವನ್ನೆಲ್ಲನೂ ತಿಳ್ಕೊಬೇಕಂತ. ಆ ಸದ್ಗುರುನಾಥ ಈ ವಿಚಾರಗಳನ್ನು ಹೇಳ್ಕೊತ ಹೋಗ್ತಾನ. ಅದಕ್ಕೆ ನೋಡ್ರಿ, ನಮ್ಮ ಮಹಾರಾಜರು ಅಂತಿದ್ರಲ್ಲ, ಇದನ್ನು ಭಾಳ ಏನು ಪೋಲಿ ಮಾಡೋದಪ್ಪ, ಒಂದು ದಿವಸ ಸುಟ್ಟು ಬೂದೆ ಆಗು ದೇಹ ಅಂತಿದ್ರು. ಮತ್ತು ಸಮರ್ಥ ಈ ದೇಹನೇ ಮುಖ್ಯ ಪರಮಾತ್ಮ ಏನು ಅಂತೇಳಿ ಕಲ್ಪನಾ ಮಾಡಿದ್ರೆ ಇದರಿಂದ ಅತೀತನಾಗ್ಯದ. ಇದರಿಂದ ಅತೀತನಾಗಿಬಿಟ್ಟ ನಾವು ನಿರಂಜನ ವಸ್ತು. ಅದಕ್ಕೆ ಅವರಂದ್ರು, ಉತ್ಪತ್ತಿ ಸ್ಥಿತಿ ಸಂಹಾರ ಜಾಣ ತ್ಯಾಹೂನ ವೇಗಳ ನಿರಂಜನ ಏಥೆ
ಅಜ್ಞಾನಾಚ ವಿಜ್ಞಾನ ಭೂತಾಹೇ. ಇಲ್ಲಿ ಜ್ಞಾನ ಏನಾಗಿಬಿಡ್ತದೋ ಆ ಜ್ಞಾನ ಅನ್ನುವಂಥದ್ದು ವಿಜ್ಞಾನಕ್ಕೆ ಹೋಗ್ಬಿಡ್ತಂತೆ. ವಿಶೇಷ ಜ್ಞಾನವನ್ನು ನಾವು ಹೊಂದಿದಂಗಾತು. ಆ ವಿಶೇಷ ಜ್ಞಾನವನ್ನು ನಾವು ನೀವುಗಳೆಲ್ಲ ಪಡ್ಕೋಬೇಕಾಗಿ ನಾವು ಇನ್ನೂ ಇದೇ ಸಾಮಾನ್ಯ ಜ್ಞಾನದೊಳಗೆ ಸಂಚರಿಸ್ಲಿಕ್ಕತ್ತಿರ್ತೇವೆ. ಇದರೊಳಗೆ ನಾವು ಬಹಳಷ್ಟು ತಿಳ್ಕೊಂಡೆವು, ಬಹಳಷ್ಟು ತಿಳ್ಕೊಂಡಿಲ್ಲ. ಎರಡು ಭಾಗ ಬರ್ತಾವೆ ಒಟ್ಟು. ಒಬ್ರು ಅಂತಾರೆ ಶಂಕರಣ್ಣವ್ರು ಬಹಳ ತಿಳ್ಕೊಂಡಾರ ಅಂತಾರೆ, ಇನ್ನೊಬ್ರು ತಿಳ್ಕೊಂಡಿಲ್ಲ ಅಂತಾರೆ. ಈ ತಿಳ್ಕೋದು ತಿಳಿಲಾರದ್ರಿಂದ ಅತೀತನಾಗಿರುವಂಥ ಒಂದು ಸ್ಥಿತಿ ಏನದಲ್ಲ ಅದು ನಿರ್ವಿಕಾರ ಸ್ಥಿತಿ ಅದ ಅಂತಾರೆ. ಯಾವ ವಸ್ತುಗಳನ್ನು ನಾವು ತಿಳಿಸೋ ಸಂಬಂಧ ಶಬ್ದಗಳನ್ನು ಬಳಸ್ತಿರ್ತೇವಲ್ಲ, ಈಗ ಶಬ್ದಗಳನ್ನು ಬಳಸ್ಲಿಕ್ಕತ್ತ ನಾ ಶಬ್ದಗಳನ್ನೇ ಬಳಸ್ಲಿಕ್ಕತ್ತೀನಿ. ಈಗ ಜ್ಞಾನಿಗಳಂತ ಹೇಳಿದಂಥ ಶಬ್ದಗಳನ್ನು ನಾನು ಇಲ್ಲಿ ಬಳಸಿ ಆ ವಿಚಾರಗಳನ್ನು ಹೇಳಲಿಕ್ಕತ್ತಲ್ಲ. ಯಾವ ವಸ್ತುವಿನ ವರ್ಣನ ಮಾಡಲಿಕ್ಕೆ ಶಬ್ದಗಳು ಸಹಿತ ನಿಂತು ಹೋಗ್ಬಿಟ್ಟಾವಂತಾರ. ಇದ್ರಾಗ 7ನೇ ದಶಕನಾಗ ಬರ್ತದ ನೋಡ್ರಿ, ಸರಳಿ ಶಬ್ದಾಚ ಖಟಪಟ. ಸರಳಿ ಶಬ್ದಾಚ ಖಟಪಟ ಆಲಾ ಗ್ರಂಥಾಚ ಸೇವಟ ಏತೆ ಸಾಂಗೀತಲೆ ಸ್ಪಷ್ಟ ಸದ್ಗುರು ಭಜನೆ. ಅದಕ್ಕೆ ಶಬ್ದಗಳಿಗೂ ನಿಲುಕಲಾರದಂಥ ಆ ಪರವಸ್ತು, ಆ ಸದ್ಗುರು ನಿರ್ವಿಕಾರ ವಸ್ತು. ಸಮರ್ಥ ಹೆಂಗಪ್ಪ ಅಂದ್ರೆ ನಿರ್ವಿಕಾರ ವಸ್ತು. ಯಾವ ವಿಕಾರಗಳು ಅವರಂತಲ್ಲಿ ಇದ್ದಿದ್ದಿಲ್ಲ. ನಾವು ಕಲ್ಪನಾ ಮಾಡ್ಕೋತೇವೆ ನಮ್ಮ ಮಹಾರಾಜರು ನಮ್ಮನ್ನು ಪ್ರೇಮ್ ಮಾಡ್ತಿದ್ರು, ಅವರು ಸಿಟ್ಟಿಗೆ ಬರ್ತಿದ್ರು, ಅವರು ಹಿಂಗೆ ಹೇಳ್ತಿದ್ರು, ಹಂಗೆ ಮಾಡ್ತಿದ್ರು. ಇವೆಲ್ಲದರಿಂದ ಅತೀತ ಬಿಟ್ಟರು. ನೀವು ಪ್ರೇಮ್ ಮಾಡ್ತಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ರೆ ನಮ್ಮ ಮಹಾರಾಜರು ನಮ್ಮನ್ನು ಯಾವಾಗಲೂ ಪ್ರೇಮ್ ಮಾಡ್ತಿದ್ರು ಅಂತ ತಿಳ್ಕೊಂಡ್ರೆ ನೀವಿಲ್ಲ. ಒಂದು ಕ್ಷಣದೊಳಗೆ ನಮ್ಮನ್ನು ಪ್ರೇಮ್ ಮಾಡ್ತಾರ ಅಂತ ನಾವು ಕಲ್ಪನಾ ಮಾಡಿದ್ರೆ ಅವರು ಪ್ರೇಮಿನೂ ಇದ್ದಿದ್ದಿಲ್ಲ. ಸಿಟ್ಟು ಬಂದದ ಅಂದ್ರೆ ಸಿಟ್ಟಿನವರು ಇದ್ದಿದ್ದಿಲ್ಲ. ಸುಮ್ ಕೂಡ್ತಾರಂದ್ರೆ ಸುಮ್ ಕೂಡ್ತಿದ್ದಿಲ್ಲ, ಮಾತಾಡ್ತಾರಂದ್ರೆ ಮಾತಾಡ್ತಿದ್ದಿಲ್ಲ, ನೋಡ್ತಾರಂದ್ರೆ ನೋಡ್ತಿದ್ದಿಲ್ಲ. ಅವ್ರು ನಮ್ಮ ಮಹಾರಾಜರು ನಮ್ಮನ್ನು ನೋಡ್ತಾರಂದ್ರೆ ನೋಡೇ ಅಂತ ತಿಳ್ಕೊತೇವೆ ನಾವು. ಅವರ ದೃಷ್ಟಿ ಅನೇಕದಲ್ಲಿ ಏನಪ್ಪಾ ಅಂದ್ರೆ ಏಕತೆಯಲ್ಲಿ ಲೀನಾಗಿರ್ತಿತ್ತು. ಅದಕ್ಕೆ ಸದ್ಗುರುಗಳನ್ನು ವರ್ಣನ ಮಾಡಲಿಕ್ಕೆ ಶಬ್ದಗಳು ನಿಲುಕಲಾರದಂಥದ್ದು. ಈ ಶಬ್ದಗಳಿಂದ ಅತೀತವಾದಂಥ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಸಾಧನ ಮಾರ್ಗದಾಗ ನಾವು ನೀವುಗಳೆಲ್ಲ ಹೊಂಟೇವೆ. ಆ ಸಾಧನದೊಳಗೆ ಮುಖ್ಯವಾಗಿ ನಮಗೆ ಬಾಧಕ ಮಾಡಿದ್ದು ಅಂದ್ರೆ ವಿಕಾರಗಳು, ಮೋಹ. ಮೋಹ ಅನ್ನುವಂಥದ್ದೇ ಈ ಒಂದು ಏನಪ್ಪ ಮುಂದಿನ ಮಾರ್ಗಕ್ಕೆ ಹೋಗಲಿಕ್ಕೆ ಏನಪ್ಪ ಅಂದ್ರೆ ಬಾಧಕ ಮಾಡಿಬಿಡ್ತದೆ. ನಮ್ಮನ್ನು ಎಲ್ಲನೂ ಯಾಕೆ ಸ್ಥಿತಿ ಮಾಡ್ತಂದ್ರೆ ಮೋಹ. ಎದರ ಮೇಲಿನ ಮೋಹ? ಪ್ರಪಂಚದ ಮೇಲಿನ ಮೋಹ. ಪ್ರಪಂಚದ ಮೇಲಿನ ಮೋಹ ಅಂದ್ರೆ ಪ್ರಪಂಚ ಅಂದ್ರೆ ಯಾವುದು? ಇದು ಪಂಚಭೂತದ ನಿರ್ಮಾಣವಾಗಿದ್ದು, ಆ ಪಂಚಭೂತಂತೆ ನಿರ್ಮಾಣವಾಗಿರುವಂತಹ ಈ ದೇಹನೇ ಒಂದು ಪ್ರಪಂಚ ಅಂತಾರವರು. ಎಲ್ಲಿಯವರೆಗೆ ನಮಗೆ ದೇಹ ಬುದ್ಧಿ ಹೋಗುವುದಿಲ್ಲ ಅಲ್ಲಿಯವರೆಗೆ ಆ ನಿರ್ವಿಕಾರ ವಸ್ತುವಿನ ಅನುಭವ ನಮಗಾಗುವುದಿಲ್ಲ. ಈ ದೇಹ ಬುದ್ಧಿ ಹೋಗು. ಇದಕ್ಕೆ ಈ ದೇಹ ಅದ ಅಂತೇಳಿ ಇದಕ್ಕೆ ಲಗ್ನ ಆದೆವು ಅಂತೇಳಿ ಮಕ್ಕಳಾದವು ಅಂತೇಳಿ ಅವ್ರ ಉಪಜೀವನಕ್ಕಾಗಿ ದುಡಿಲಿಕ್ಕತ್ತೇವು. ದುಡಿದದ್ದು ನನಗೆ ಇರಲಿ ಅಂತೇಳಿ ಸ್ವಾರ್ಥ ಹುಟ್ಟಿ ಅದನ್ನ ಇಟ್ಕೊಳ್ಳಿಕ್ಕತ್ತೇವು. ಇಟ್ಕೊಂಡು ದುಡಿದು ಎಲ್ಲ ಮಾಡಿದೆಪ್ಪ, ನೀನು ಹೋಗೋ ಕಾಲಕ್ಕೆ ಇದು ಏನಾರ ನಿನಗೆ ಸಿಗ್ತದನು? ಅದಕ್ಕೆ ಇನ್ನೊಂದು 5 ನಿಮಿಷ ಇಡ್ತೇನೆ. ಅದಕ್ಕೆ ಏನು ಮಾಡಿದ್ರು ಭಾಗ್ಯಶ್ರೀ, ಇದನ್ನು ನಿನ್ನ ಸತ್ಯ ಒಂದು ಸ್ವಲ್ಪ ತಿಳ್ಕೊ ಅಂಥೇಳಿ ನಾನಾ ರೀತಿ ದಾಸರು, ಶರಣರು, ಸಂತರು, ಫಕೀರರು, ಪೀರರು, ಆಮೇಲೆ ನಾನಾ ರೀತಿ ಏನಪ್ಪ ಅಂದ್ರೆ ದಾಸವರೇಣ್ಯರು ಸಾಕಷ್ಟು ಏನಪ್ಪ ಅಂದ್ರೆ ಇದ್ರ ಮೇಲೆ ಪದಪದ್ಯಗಳನ್ನು ರಚ್ಯಾರ. ಹಾಡ್ತೇವೆ ಕಡೆ ಅರ್ಥ ಮಾಡ್ಕೋದಿಲ್ಲ, ಬರ್ತೇವೆ ಕರೆ ತಿಳ್ಕೋದಿಲ್ಲ. ಇವೆಲ್ಲ ಇದನ್ನು ನಾವು ಮೊದಲು ಜಾಗೃತ. ಸತ್ಸಂಗಕ್ಕೆ ಬರ್ತೇವೆ, ಯಾಕೆ ಬರ್ತೇವನು ತಿಳ್ಕೋದಿಲ್ಲ. ಹಾಡ್ತೇವೆ, ಹಾಡ್ದೊಳಗೆ ಏನು ಹೇಳ್ಯಾರಂತ ತಿಳ್ಕೋದಿಲ್ಲ. ಮಾಡೀವ್ ಸಹಿತ ಈ ರೀತಿ ಅನುಭವ ಬರ್ಬೇಕಾತಂದ್ರೆ ನಾವು ಪ್ರಜ್ಞೆಯನ್ನು ಜಾಗೃತ ಮಾಡ್ಕೋಬೇಕು ಅಂತೇಳಿ ಜ್ಞಾನಿಗಳು. ಬಹಳಷ್ಟು ಗೊಂದಲದಾಗ ನಮ್ಮ ಭಾವನೆಗಳನ್ನು ನಾವು ಅಶುದ್ಧ ಮಾಡ್ಕೊಂಡು ಬಿಡ್ತೀವಿ. ಈ ಎಲ್ಲ ಏನಪ್ಪಾ ಅಂದ್ರೆ ಭಾವನೆಗಳು ಇಲ್ಲೇ ಹುಟ್ಟಿದ್ದು, ಇಲ್ಲೇ ವಸ್ತುಗಳನ್ನೇ ಅಪೇಕ್ಷಿಸಿ ಮಾಡಿದ್ದು ಅಂದಾಗ ಇವತ್ತರಿಂದ ಅತೀತನಾದಂಥ ವಿಚಾರಗಳನ್ನು ನೀನು ತಿಳ್ಕೋಪ, ನಿಜವಾಗಿಯೂ ಇದರೊಳಗೆ ಏನೂ ಇಲ್ಲ ಅಂತ ಭಾಗ್ಯಶ್ರೀ. ಅರೇ
ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ಸಂಸಾರ. ಅದು ತೆಗಿ ಮ್ಯಾಲಿಂದ. ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ. ಅದಕ್ಕೆ ಸಮರ್ಥ ಅಂದ್ರು ಜನ್ಮ ದಿವಸಾಂಕಿ ವಸ್ತಿ ಅಂತಾರು. ಈ ಜನ್ಮ ಏನಪ್ಪಾ 2 ದಿವಸದ ವಸ್ತಿ ಮಾಡ್ಲಿಕ್ಕೆ ಬಂದದ್ದು. ಹೋಟೆ ಸರಿರ ಹಾವ ಎಲ್ಲೆಡೆ ಇದ್ದು ಹೋಗಿಬಿಡು, ಇದಕ್ಕೆ ನೀ ಎಲ್ಲ ಸಂಗ್ರಹ ಮಾಡ್ಕೋ ಅಂತ ಬುದ್ಧಿಯನ್ನು ಯಾಕೆ ಇಟ್ಕೋತಿ? ನಿಜವಾಗಿ ವಿಚಾರ ಮಾಡಿದ್ರ ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ. ಬಿಡ ಹಸಿದು ಬಂದವರಿಗೆ ಅಸಾನವಿಯಲು ಬೇಕು, ಹಸಿದು ಬಂದವರಿಗೆ ಅಸನವಿಯಲು ಬೇಕು, ಶಿಶುವಿಗೆ ಪಾಲ್ ಬೆಣ್ಣೆಯ ನುಲಿಸಲು ಬೇಕು. ಇದನ್ನ ನಾವು ಬಹಳ ಮೋಹ ಮಾಡೋದ್ರಿಂದನೇ ಸ್ವಾರ್ಥ ಆಗ್ತದಂತಾರೆ. ಸ್ವಾರ್ಥ ಹುಡ್ತು ಅಂದ್ರೆ ಮತ್ತೊಬ್ಬರಿಗೆ ನಾವು ಅದನ್ನು ಕೊಡ್ಲಿಕ್ಕೆ ತಯಾರಾಗುವುದಿಲ್ಲ. ಅದಕ್ಕೆ ಅವ್ರಂದ್ರು ಹಸಿದು ಬಂದವರಿಗೆ ಹಸನಾವಿಯದು ಬೇಕು, ಶಿಶುವಿಗೆ ಪಾಲ್ ಬೆಣ್ಣೆಯ ನುಡಿಸಲು ಬೇಕು. ಹಸನಾದ ಭೂಮಿಯನ್ನು ಧಾರೆ ಎರೆಯಲು ಬೇಕು, ಹಸನಾದ ಭೂಮಿಯನ್ನು ಧಾರೆ ಎರೆಯಲು ಬೇಕು. ಕುಸಿಯ ನಾಡದಲೆ ಭಾಷೆ ನಡೆಸಲಿಬೇಕು, ಕುಸಿಯ ನಾಡದಲೆ ಭಾಷೆ ನಡೆಸಲು ಬೇಕು. ಏನು ಇಲ್ಲ ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ. ಎಲ್ಲ ಅರ್ಥ ಆಗ್ತಾವಲ್ಲ ಇದ್ರಾಗೇನ. ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ, ಉಳ್ಳಿದ್ದ ಸಭೆಯೊಳಗೆ ಹುಟ್ಟಿಸವು ಬೇಡ. ಸಭಾದೊಳಗೆ ಹೆಂಗ್ ಕೂಡ್ಬೇಕು ಅಂದ್ರ ಎಲ್ಲವನ್ನೂ ಮರೆತು ಏಕೋಭಾವದಿಂದ ಯಾವ ಅಕಸ್ಮಾತ್ ಶ್ರವಣ ಮಾಡ್ತಿರ್ತಾರಲ್ಲ ಅವಂಗ ಮಾತ್ರ ಸಾಧ್ಯ ಆಗ್ತದ. ಇಷ್ಟೊಳಗೆ ವಿಕಲ್ಪಗಳು ಹೊಂಟಿ ಬಿಟ್ಟಿರ್ತಾವ. ಅವೇನ್ ಹೇಳ್ತಾನ, ಎಷ್ಟೋ ತನಕ ಹೇಳ್ತಾನ, ಅವಾಗೇನ್ ತಿಳಿದದ, ಅವನಕ್ಕಿಂತ ಇವ್ ಚಲೋ ಹೇಳಿದ, ನಾವು ಸುಮ್ಮನೆ ಬಂದಂಗಾತು, ಯಾವಾಗ ಮುಗಿಸ್ತಾನ, ಎಷ್ಟು ಭಾವನೆಗಳು ನೋಡ್ರಿ. ಅದಕ್ಕೆ ಅವರಂದ್ರು ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ, ಉಳ್ಳಿದ್ದ ಸಭೆಯೊಳಗೆ ಹುಟ್ಟಿಸವು ಬೇಡ. ಒಳ್ಳೆಯವನಾನೆಂದು ಬಲು ಹೆಮ್ಮೆ ಪಡಬೇಡ, ಒಳ್ಳೆಯವನಾನೆಂದು ಒಳ್ಳೆಯವನಾನೆಂದು ಬಲು ಹೆಮ್ಮೆ ಪಡಬೇಡ, ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಡಬೇಡ, ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಡಬೇಡ. ಏನು ಇಲ್ಲ
ದೊರೆತನವು ಬಂದಾಗ ಕೆಟ್ಟುದ ನುಡಿಯಬೇಡ. ಕನಕದಾಸರ ಪದ್ಯದು. ದೊರೆತನವು ಬಂದಾಗ ಅಂದ್ರೆ ಯಾವುದೋ ಒಂದು ಅಧಿಕಾರ ನಮಗೆ ಪ್ರಾಪ್ತ ಆಗಿರ್ತದೆ. ಏನನ್ನೋ ಮಾಡೋ ಹೊತ್ನಾಗ ಒಂದು ಅಧಿಕಾರ ಪ್ರಾಪ್ತ ಆಗಿರ್ತದೆ. ಅಧಿಕಾರ ಪ್ರಾಪ್ತ ಆಗ್ಯದ ಅಂತೇಳಿ ಮನಸ್ಸಿಗೆ ಬಂದಂಗೆ ಮಾತಾಡಬೇಡ. ಬಹಳಷ್ಟು ನಾವು ಈ ಅಧಿಕಾರದೊಳಗೆ ಅವಿವೇಕಿಗಳಾಗ್ತೇವೆ ನಾವು. ಏನಾದ್ರೂ ಒಂದು ಅಧಿಕಾರ ಸಿಕ್ಕಲು ಅವಿವೇಕಿತನ ನಾವಲ್ಲಿ ಪ್ರದರ್ಶನ ಮಾಡಿಬಿಡ್ತೇವೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಕ್ಕೆ ಅವಿವೇಕಿ ಅಂತಾರೆ. ಸುಭಾಷಿತಗಾರ ಅಂತಾರ, ಯೌವನದ ಕಾಲದಾಗ ನೀವು ವಿವೇಕ ಕಳ್ಕೋತಿ, ಆಮೇಲೆ ರೊಕ್ಕಿದ್ದಾಗ ನೀನು ಸಂಪತ್ತು ಬಂದಾಗ ವಿವೇಕ ಕಳ್ಕೋತಿ, ಪ್ರಭುತ್ವಕ್ಕೆ ಅಧಿಕಾರ ಬಂದಾಗ ಮಾತ್ರ ನೀನು ಅವಿವೇಕಿ ಆಗ್ತೀಯ. ನಾವು ಎಷ್ಟೇ ಅಧಿಕಾರ ಬಂದರೂ ಸಹಿತ ಸದ್ಗುರುವಿನ ಅಧಿಕಾರದ ಕೆಳಗೆ ಇರ್ತೇವೆ ಹೊರತಾಗಿ ನ ಗುರೋರ್ ಅಧಿಕಂ, ಗುರುವಿನಕ್ಕಿಂತ ಹೆಚ್ಚಿನ ಅಧಿಕಾರ ನಮಗೆ ಬಂದಿರುವುದಿಲ್ಲ. ನಾವು ಇದನ್ನು ಕಲ್ಪನಾ ಮಾಡ್ಕೋಬೇಕು. ಅದಕ್ಕೆ ನಾವು ಹೆಂಗಿರಬೇಕು? ಸಣ್ಣವರಾಗಿರ್ಬೇಕು. ನಾವು ಸಣ್ಣವರಾಗೇ ಇರಬೇಕು, ದಾಸರಾಗೇ ಇರಬೇಕು. ಅಂಥವ್ರಿಗೆ ಮಾತ್ರ ಸಾಧ್ಯ ಆಗುವಂತ ಇದು ಸಾಧನ ಮಾರ್ಗದ ಅಂತಾರ ಅವರು. ಅದಕ್ಕೆ ಅವ್ರಂದ್ರು, ಈ ಕಡೆ ಲಕ್ಷ ಕೊಡಪ್ಪ. ದೊರೆತನವು ಬಂದಾಗ ಕೆಟ್ಟುದ ನುಡಿಯಬೇಡ. ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಲು ಬೇಡ. ಸಿರಿವಂತ ಶ್ರೀಕಾಗಿ ನೆರೆಯಾದಿ ಕೇಶವನ. ಸಿರಿವಂತ ಶ್ರೀನಾದಿ ನೆಲೆಯಾದಿ ಕೇಶವನ. ಚರಣ ಕಮಲ ಭಜಿಸಿ ಸುಖಿಯಾಗೋ ಮನುಜ. ಚರಣ ಕಮಲ ಭಜಿಸಿ ಸುಖಿಯಾಗೋ ಮನುಜ. ಏನು ಇಲ್ಲ ಜ್ಞಾನದ ನಿದಾನ ಧರ್ಮವ ಮಾಡಿರಯ್ಯ. ಜ್ಞಾನದ ನಿದಾನ ಧರ್ಮವ ಮಾಡಿರಯ್ಯ. ಏನು ಇಲ್ಲದ ಎರಡು ದಿನದ ಸಂಸಾರ. ಏನು ಇಲ್ಲದ ಎರಡು, ಏನೂ ಇಲ್ಲದ ಎರಡು, ಏನೂ ಇಲ್ಲದ ಎರಡು ದಿನದ ಸಂಸಾರ. ಎಷ್ಟು ತಿಳ್ಕೊಂಡು ಬಿಟ್ಟೇವಂದ್ರೆ ಇವತ್ತಿನ 11ನೇ ದಶಕದ ಉಪದೇಶದ ಒಂದು ವಿಚಾರಗಳೇನವಲ್ಲ ಅವು ನಮಗೆ ಅನುಭವಕ್ಕೆ ಬರ್ತಾವ. ಆ ಸೂಕ್ಷ್ಮವಾದಂಥ ನಿರ್ವಿಕಾರ ವಸ್ತುವನ್ನು, ಆ ನಿರಂಜನ ವಸ್ತುವನ್ನು ನಾವು ತಿಳ್ಕೊಬೇಕಾತಂದ್ರೆ ಇವೆಲ್ಲದರಿಂದಲೂ ಅತೀತನಾಗಿ ನಾವು ಹೋಗಬೇಕು. ಆ ಹೋಗಲಿಕ್ಕೆ ಸಾಧನ ಮಾರ್ಗ ಅಂದ್ರೆ ನಾಮಸ್ಮರಣೆ. ನಾಮಸ್ಮರಣೆಯನ್ನು ನಾವು ಮಾಡಿದ್ದೇ ಆದರೆ ಆ ನಾಮ ನಮ್ಮನ್ನು ಒಂದೊಂದು ಮೆಟ್ಟಲಿಗೆ ಒಯ್ದು ಈ ಎಲ್ಲದರಿಂದ ಚಂಚಲ ಗಂಗಾದ ಮೂಲಕ್ಕೆ ಒಯ್ದು ನಮ್ಮನ್ನು ಮುಟ್ಟಿಸ್ತದೆ. ಮೂಲದ ಆಚೆ ಇರುವಂಥ ವಸ್ತುವನ್ನು ನಾವು ನೀವುಗಳೆಲ್ಲ ಅನುಭವಿಸೋಣ ಅಂತ ಹೇಳ್ಕೊತ ನನ್ನ 2 ವಿಚಾರಗಳಿಗೆ